ಕಿತ್ತೂರು ಸಮಯ ಮಳೆ ಜಳಕ ಮಾಡಿ ಹುಡ್ಕೊಂಡು ಸುತ್ತಿದ್ದ ಅದಕ್ಕೆ ಅದು ಹಾ ಅದು ಉಳ್ಕೊಂತನಕೇನು ಮತ್ತಿಂದ ದಿನ ಜಳಕ ಇದು ಮಾಡೋದು ಮತ್ತು ಕುಸ್ತಿ ಹಿಡಿಯೋದು ಮತ್ತು ಅವೆಲ್ಲ ಇರೋಲ್ಲ ಅವ್ರು ಮತ್ತೆ ಯಾಕೊಂದು ನಮ್ಮನೆ ಅವ ಇದನ್ನ ಮನುಷ್ಯ ಅಂದ ಬಳಕ ಮತ್ತೆ ಎಷ್ಟು ನಿಮಿಷ ಹೋಗ್ತಿದ್ದ ದಾಟ್ಸಿ ಇದ್ದ ಎಷ್ಟು ನಿಮಿಷ ಹೋಗ್ತಿದ್ದ ಹಿಂಗ ಅದು ಇಟ್ಟಾಗ ಇನ್ನೇನ ಒಟ್ಟು ಬೀಸಿದ್ದ ಇನ್ನೇನ ದೌಳು ಜಿಕ್ಕೊಂತ ಹೋಗ್ಬಿಡ ಅದಲ್ಲ ಏನು ಒಟ್ಟು ಭಾಳ ಅದ್ರ ಹೋಗ್ಬೇಕ ನಾವಲ್ಲ ಅದ ಕಿತ್ತೂರಿಗೆ ಶಾಪ ಕೊಟ್ಟಿದ್ದ ಕಿತ್ತೂರು ಶಾಪ ಕೊಟ್ಟಿದ್ದು ಯಾವ ಅಂತಂದ್ರೆ ಗರ್ಗದ ಮಡವಾಳ ಅಜ್ಜ ಅಂದ್ರೆ ಅಲ್ಲಿ ಏನಾಗೈತಿ ಗರ್ಗದಾಗ ಬಾಪು ಗರ್ಗದ ಮಡವಾಳ ಅಜ್ಜ ಏನಂದ್ರೆ ಒಂದು ಅದು ಅವ್ರ ತಂದೆ ತಾಯಿ ಅನ್ನೋದೇ ಗೊತ್ತಿಲ್ಲ ಯಾರಿಗೂ ಅದು ಕಿತ್ತೂರು ಕಿಲ್ಲದಾಗ ಅಲ್ಲೇ ಒಳಗ ಕೂಸ ಬಾಳೆ ಎಲ್ಯಾಗ ಹುಟ್ಟೈತೆ ಹುಟ್ಟೆ ಆಗ ಮುಂದೆ ಏನಾಗೈತಿ ಬಾಳೆ ಎಲ್ಯಾಗ ಕೂಸ ಹಾವು ಅವನು ಹೊಡಿ ಎತ್ತಿ ನಾಳೆ ಮಾಡ್ಕೊಂಡು ಆಳ್ದೆ ಕುಂತೈತಿ ಕೂಸಿಗೆ ಆ ಕೂಸಿಗೆ ಹಾವು ಹಿಡಿ ತಕ್ಕೊಂಡು ಆಗ ಅದನ್ನ ನೋಡಿ ಇನ್ನು ಅಲ್ಲಿ ಅವಾಗ ಕಲ್ಮಲದ ಸ್ವಾಮಿಗಳು ಅಂತೇಳಿ ಅವ್ರು ಆತಿ ಕಿತ್ತೂರು ಚೆನ್ನಮ್ಮ ಆತಿ ಹಿಂಗೆಲ್ಲ ಅವ್ರು ನೋಡಿ ಆ ಶಿಶುನ ಜಾಪನ ಮಾಡಿದ್ರು ಅವ್ರು ಅಲ್ಲಿ ಕಿತ್ತೂರು ಕಿಲ್ಲದಾಗ ಜಾಪನ ಮಾಡಿದ್ರು ಮತ್ತು ಅವ ಅಲ್ಲೇ ಬೆಳೆದ ಅಂದ ಬೆಳಕ ಬಾಪ್ಯ ಅಂತೇಳಿ ಅವ ಈ ಮಲ್ಸರ್ಜನ್ ಮಗ ಅವಾಗ ದೊಡ್ಡ ದೋಸ್ತಿ ಬಾಪ್ಯ ಅಲ್ಲಿ ಅನ್ನವ ಅವ್ನು ರಾಜ್ಯ ಪಾಜ್ಯ ಅನ್ನೋದು ಅವ್ನು ಸಹಜಾಗಿಲ್ಲ ಅವ ಅಗದಿ ಸಕಾಟ ಕರಿಯಾನ ಅವನ್ನ ಅದು ಹಿಂಗಾಗಿ ಕಡಿಕಾಲಕ್ಕೆ ಇವನ್ನ ಮೋಸ್ತನ ಮಾಡಿ ಏನು ಮಾಡಿಬಿಟ್ರು ಅವರು ಇನ್ನು ಇವು ಇದ್ರ ಇನ್ನು ನಮ್ಮನ್ನ ಪಟ್ಟಗಟ್ಟಿ ಕೊಡುವುದಿಲ್ಲ ಅಂತೇಳಿ ತಿಳಿದು ಅವ್ರು ಏನು ಮಾಡಿದ್ರು ಕಾಶಿಗೆ ಹೋಗಿ ತೀರ್ಥ ತೊಂಬ ಅಂತೇಳಿ ಬಂದಿಂದ ಇದು ಮಾಡೋದು ಅಂತೇಳಿ ನಿಮ್ಗೆ ಗರ್ಗದ ಮಡ ಇದ್ದಾಗ ಹೇಳಿದ್ರು ಅವರು ಆ ಪ್ರಕಾರ ಹಂಗೆ ಕಾಶಿಗೆ ಹೋಗಿ ತೀರ್ಥ ತರಕ್ಕೆ ಹೋದ ತೊಗೊಂಬರ್ಬೋದು ಏನಾಗಿತ್ತು ಬಾಪ್ಯಾನ ನಾವನ್ನ ಇವರು ಪಟ್ಟಗಟ್ಟಿದ್ರು ಈ ಪಟ್ಟಗಟ್ಟಿದ್ದು ಕೇಳಿ ಕ್ಯಾಸ ಬ್ರಿಟಿಷರಿಗೆ ಅದು ದತ್ತಕ ಪತ್ರ ತಗೋಬಾರ್ದು ಅನ್ನೋದೊಂದು ಇತ್ತಲ್ಲ ಇವ್ರು ದತ್ತಕ ತಗೊಂಡಿದ್ರು ಇವರು ಆ ದತ್ತಕ ತಗೊಳಂಗಿಲ್ಲ ಅವ್ರನ್ನ ಅವ್ರು ಬ್ರಿಟಿಷರು ಇದ್ದಾಗ ಅಧಿಕಾರದಾಗ ಹಿಂಗಾಗಿ ಆ ಮಟ್ಟ ಅವಾಗ ಆ ಇದು ಸಲುವಾಗಿ ಚಾಕ್ರಿಗೆ ಅವ್ರಿಗೆ ಯುದ್ಧ ಆಯ್ತದ ಅಂಥದ್ರಾಗ ಮತ್ತದು ಯುದ್ಧ ಮಾಡಿರು ಏನೇನೋ ಆತಿ ಅವ ಸಾಕ್ರಿಯನ್ನು ಖಲಾಸ ಮಾಡಿರು ಅದು ಹೋತಿ ಇವು ಅಟ್ಟದಾಳೆ ಇವು ಮೊದಲ ಬಂದಿದ್ದೀವ ಈ ಗರ್ಗದ ಮೊದಲ ಬಂದು ಹಿಂಗೆ ಅಂದ್ಕೊಂಡು ಅವಾಗ ಹೇಳಿ ಮತ್ತಿನ್ನ ಯಾಕಲ್ಲ ಇವಾಗ ಪಟ್ಟಗಲ್ತವ್ರು ಸೇರಿ ಕಳಿಸ್ತಾವ್ರು ಹಂಗೆ ಮಾಡಿದ್ರು ಅನ್ನೋದು ಅವ್ನು ಚಿಕ್ಕ ಬಂದ ಇನ್ನು ಕಿತ್ತೂರು ಕಿಲೋ ಕತ್ತೆ ಅಡ್ಡಾಡ್ತಾ ಹೋಗಲ್ಲ ಸುಳ್ಳು ಮಕ್ಕಳು ನಾವನ್ನ ಅವ ಅಲ್ಲಿಂದ ಚಾಪ ಕೊಟ್ಟವನ್ನ ನೆಟ್ಟಿಗೆ ಅದು ಗರ್ಗದ ಕಡೆ ಹೋಗಿ ಗರ್ಗದ ಅವಾಗ ರಾಮ ಕಡೆ ಹೋಗಿ ಮಟ್ಟ ಮಾಡ್ಕೊಂಡು ನಾವು ಹೋಗಿ ಕುಂತ್ಬಿಟ್ಟ ಮತ್ತು ಹಂಗೆ ಚಾಪ ಕೊಟ್ಟೋದಕ್ಕಿಂತ ಮತ್ತು ಅದು ಆ ಪ್ರಕಾರ ಆಗಬೇಕಲ್ಲ ಮತ್ತು ನೀವು ಇದ್ದು ಏನೋ ಮಾಡ್ತಾನಂದ್ರು ಮತ್ತು ಅದನ್ನೇ ಇದ್ದಾಗ ಅಂದ್ರೆ ಆಯ್ತು ಎಲ್ಲರೂ ಸಿಕ್ಕಂಗೆ ಆಗಿಬಿಟ್ರು ಆದ್ರೆ ಮತ್ತು ಒಳಗೆ ಇವು ಈ ಮಲ್ಲಾಪ್ ಶೆಟ್ಟಿಗೆ ಒಂದು ಟಾಸೆ ಹಚ್ಚಾರ ಅವ್ರ ಬ್ರಿಟಿಷರ ಅವ್ನು ಗಡ್ಡಿಗೆ ಸುಳ್ಳು ಮಗ ಏನು ಮಾಡಿದ ಮದ್ದ ಗುಂಡ ಸೇರ್ ಮಾಡು ಕ್ವಾಣಿನ ಸೆಗಣಿ ಬೇಯಿಸಿಬಿಟ್ಟಿದ್ದವು ಅವು ಸೆಗಣಿ ಬೇಯಿಸಿ ಮದ್ದ ಗುಂಡ ಸೇರ್ ಮಾಡಿ ಎಲ್ಲಿ ಹಾಕ್ಬೇಕವ ಎಲ್ಲ ಟುಸ್ಸ ಹಿಂಗಾಗಿ ಎರಡನೇ ಯುದ್ಧದಾಗ ಸೋಲ್ಬೇಕಾಯ್ತು ಅವರು ಮತ್ತು ಇವ್ರು ಅವರು ಇವನ್ನ ಬಿಟ್ಟಾರು ಎರಡನೇ ಯುದ್ಧದಾಗ ಗೆದ್ದಿದ್ರು ಅದನ್ನು ಇದು ಈ ಸುಳ್ಳಿನಾಗ ಇವ ಆಸೆಕಾಗಿ ಇವ್ಗೂ ಒಂದಟ ಕೃಷ್ಣಾಜಿ ಪಂತ ಮಲ್ಲಾ ಫೆಟ್ಟಿ ಅಂತೇಳಿ ಇವ್ರಿಗೂ ಅಲ್ಲಿ ಆ ಇದು ನಡೆಸ್ತದ ಒಳಗೆ ಎಲ್ಲೇಗ ಕೆಲ್ಲದಾಗ ಇವ್ರದ್ದು ಒಂದಿಟ್ಟು ಒಳಗೆ ಕಾರ್ಬಾರಿ ಇರ್ತದ ಹಿಂಗಾಗಿ ಇವ್ರಿಗೆ ಅಂದ ಕೂಡಲೇ ಅವ್ರು ಏನು ಮಾಡಿದ್ರು ಸಣ್ಣ ಬೆಳೆಸಿ ಮದ್ದ ಗುಂಡ ಅದಕ್ಕೆ ಹಾಕಿಸಿ ಹಿಂಗೆಲ್ಲ ಮಾಡಿದ ಕೂಡಲೇ ಮತ್ತು ಅದು ಆಟೋಮೆಟಿಕ್ ಹಾರು ಬಂದಾಗಿ ಬಿಡ್ತತಿ ಮತ್ತು ಅದು ಸೆವೆನ್ ಕೂತ್ರೆ ಮಧ್ಯದಲ್ಲಿ ಹಾರ್ಬೇಕ ಹಿಂಗಾತಿ ಅದು ಬಡ ಬಡ ಮತ್ತೇನತಿ ಯುದ್ಧ ಸೋತರು ಸೋತ ಕೂಡಲೇ ಮತ್ತೆ ಚೆನ್ನಮ್ಮ ನೆಲಮಾರ ಕಿಲ್ಲಾದಿಂದ ಒಳಗೊಂಡು ಅದು ನೆಲಮಾರ್ಗೈತೆ ಅದು ಅಲ್ಲಿಂದ ಹೊರಗೆ ಇನ್ನು ಗುರ್ತಾದ ನನಗೆ
ಇನ್ನ ನೀನು ಹಿಂಗೆ ಮಾಡು ಮತ್ತು ಇದರ ಇನ್ನು ಯಾಕಂದ್ರೆ ಅದು ಎಲ್ಲ ವ್ಯವಹಾರ ಕೆಡಿಸಿ ಅದನ್ನ ಅಂತೇಳಿ ಆ ನೆಲಮಾರ್ಗದಿಂದ ದಾಟಿಸಿ ಆಕೆ ಪಾರ್ ಆಗ್ಬೇಕಂತ ಆಕೆ ಹೋದಾಗ ಮತ್ತು ಆ ಮುಂದೆ ಅಲ್ಲಿ ಎಲ್ಲ ಸಾಮಾನು ಬಂಗಾರ ಬದುಕು ವಜ್ರ ಅವೆಲ್ಲ ಏನಿದಾವು ಅಷ್ಟು ಸಾರಿ ಗುರ್ತಾಗಿಬಿಟ್ಟದ ಅವರಿಗೆ. ಯಾಕೆ ಅವ್ರಿಗೆ ಕೊಡಬಾರ್ದು ನಮ್ಮ ಆಸ್ತಿ ಅಂಥೇಳಿ ಏನು ಮಾಡಿಬಿಟ್ರು. ಒಟ್ಟ ಅಲ್ಲಿ ಏನು ಅವ್ರ ಕೆಲ್ಲಾಗಿದ್ದು ಒಂಟಿ ಕುದುರೆ ಆನೆ ಅವ್ರ ಮ್ಯಾಗ ಯಾರ್ಯಾರು ಎಷ್ಟೆಷ್ಟು ಬಂಗಾರ ಸೇರ್ತಾರೆ ಹಿರಿಯರು ಎಲ್ಲನೂ ಹೊರಗೆ ಬಿಡ್ತಾವೆ. ಆದ್ರೆ ಅಲ್ಲಿ ಅಷ್ಟೇ ಸಿಕ್ಕೊಡ್ಲಿಲ್ಲ ಅವರಿಗೆ. ಅವು ಯಾಕೆ ಕಾಯಿ ಮತ್ತೆ ಹೋಗಿ ಬಂದು ಅಲ್ಲ ಆನೆಗಳು ಒಂಟಿ ಕುದುರೆ ಇದ್ದೇ ಸಿಕ್ಕಿದ್ವಲ್ಲ ಹಂಗೆ ಹೇಗಿರ್ಕೊಂಡು ಅವೆಲ್ಲ ಗುರ್ತಿದ್ದು ಮನೆಗಳಿಗೆ ಹೋಗಿ ಅಲ್ಲೆಲ್ಲ ಮತ್ತೆ ಯಾಕೆ ನಮ್ಮ ಅಷ್ಟೇ ನಮ್ಮ ಊರು ನಮ್ಮ ಜನನ ತಿಂದ ಅಂತೇಳಿ ಹಿಂಗೆಲ್ಲ ಹೀಗೆ ಆದದ್ದು ಆಸ್ತಿ ಎಲ್ಲ ನಮ್ಮ ಊರು ಇದಕ್ಕೆ ಉಳಿತದ ಒಟ್ಟ ಹಂಗೆ ಅವ್ರು ಸಿಗಲಿಲ್ಲ ಅದಟ್ಟು ಹೊಲ್ದಾಗ ನಿಜ ಅಂತ ಅಲ್ಲಿ ಇದೆ. ಇವು ಅಂದ್ರೆ ಅಲ್ಲೇ ಕಿತ್ತೂರ ಮಾಡಲಾರ ಮನೆಗೂ ಅಲ್ಲಿ ಆನೆ ಹೋಗಿ ನಿಂತು ಅವ್ರದ್ದು ಒಂದು ಐತಿ. ಮುಂದೆ ತಿಗಡಿ ಸಲ್ವಾಲ್ನವ್ರ ಮನೆಗೆ ಭಾಳ ಹೊಕ್ಕಿತ್ತಂತ ಮಂದಿ. ಅಲ್ಲೂ ಆನೆ ಹೋಗಿ ಅಡ್ಡಿ ಹೋಯ್ತು ಬಂಗಾರ ಮಕ್ಕಳು ಎಲ್ಲೆಲ್ಲಿ ಅವ್ರು ಹೊಕ್ಕಿದ್ದು ಹಂಗೆಲ್ಲ ಅದಲ್ಲೆಲ್ಲ ಅವು ಮೆಟ್ಟುಗಳ ಹೋಗಿ ಬರೋದು ಅವು ತೀರ್ತೆ ಅಡ್ಡ ಹೇಳಿ ಹೊಡೆದ್ಕೊಂಡೆ ಹೋಗಿ ಬಿಟ್ಟಾಗ್ತದತ್ತ. ಹಿಂಗಾಗಿ ಆ ಬದುಕೆಲ್ಲ ಏನೈತಿ ಒಟ್ಟು ಅವ್ರು ಚಿಕ್ಕೊಳ್ಳಾರ. ಹಿಂಗಾಗಿ ಇನ್ನು ಇದು ಎಲ್ಲ ಕೆಲಸ ಕೇಳ್ತಾನ ಇವು ಆತಿ ಬರೀ ಆಕಿನ ಹೊರಗೆ ದಾಟಿಸ್ಬೇಕು ಅನ್ನೋದಕ್ಕೆ ಇವ್ರಿಗೆ ಗೊತ್ತೈತೆ ನೋಡಿದ ಈ ನೆಲಮಾರ್ಗ ಐತೆ ಅನ್ನೋದು ಮಲ್ಲ ಕೆಟ್ಟಿಗೆ ಇವಾಗ ಹಿಂಗೆ ದಾಟಿ ಹೋಗಕತ್ತಾವ ಅಂತೇಳಿ ಆ ಬ್ರಿಟಿಷ್ ಅಧಿಕಾರಿ ಸುಳ್ಳು ಮಕ್ಕಳಿಗೆ ಹೇಳಿ ಆಕಿನ ಹಿಡಿಯಾಕೆ ಹಚ್ಚಿಬಿಟ್ಟು ಇವ್ ದಾಟಿ ಹಿಡಿದ್ರು ಆಕೆ. ಅದು ಇಲ್ಲಿ ಒಳಗಿಲ್ಲ ಅಂದ್ಕೊಳ್ಳಿ ನೆಲಮಾರ್ಗದಿಂದ ಪಾರ ಹಾಕತ್ತಾವ ಆಕೆ ಅಲ್ಲಿ ಹೋಗ್ರಿ ಅಂತೇಳಿ ಮತ್ತು ಅವ್ರಿಗೆಲ್ಲ ಗೊತ್ತೈತೆ ಕೆಲವಾಗಿಂದು. ಅವ್ರು ಹೋಗಿ ಹೇಳಿದಾಗ ಆಕಿನ ಹಿಡ್ಕೊಂಡು ಮತ್ತೆ ಎದ್ದು ಹೋದ್ರು ಬೈಲೊಂಗಲ್ ಕಚೇರಿಗೆ ಇಟ್ಕೊಂಡು ಪಾದ್ರ. ಬೈಲೊಂಗಲ್ ಕಚೇರಿ ಹಿಡ್ಕೊಂಡು ಹೋಗ್ಯಾರ ಅಂದ್ರು ಇವು ರಾಯ ನೀವು ತಂದಗದ ಇವೆಲ್ಲ ನಡೆಸೇ ಇದ್ದೀವಿ ಯುದ್ಧ ಮಾಡಬೇಕು ಇದನ್ನು ಮಾಡೋ ಒಟ್ಟೆ ಕಿತ್ತು ಸಂಸ್ಥಾನ ಬೆಳೆಸ್ಬೇಕು ಅನ್ನೋದು ಅವ್ನು ತಿದ್ಯಾಗ ನಿಂಗೆ ಹಿಂಗೆ ಇರ್ತದ. ಖರೆ ಈ ಮೋಸ ಸುಳ್ಳು ಮಕ್ಕಳು ಕುಡಿಯೋದು ಇವಂಗೆ ಇದ್ದಾಗನೆ ಮಾಡ್ತಾ ಈ ಮಂದಿ ಹೋಗಿ ಇವನು ಮೋಸ ಮಾಡಿದ್ರು. ಬರೀ ಮೋಸ ಎಲ್ಲ ಮಾಡೇ ಹಿಡಿದಾರ ಅವರು ಬ್ರಿಟಿಷರ. ಮತ್ತು ಅವ್ರೇನು ಹೈದರಾಬಾದ್ರ ಬಂದಾಗಿದ್ರ ಇವ್ರಿಗೆ ಕೆಲಸ ಹಾಕಿದಕ್ಕೆಲ್ಲ ಅದೇನ ನಡೆದಿಕ್ಕೆಲ್ಲ ಅವ್ರು ಸಿಗುದು ಅಲ್ಲ ಇವನ್ ಖಲಾಸ ಮಾಡಿಬಿಡ್ತಿದ್ರ ಅವ್ರ. ಯಾಕಂದ್ರೆ ಅಷ್ಟು ಚಂದ ಇರ್ತದ ಮಂದಿ ಹಂಗೆಲ್ಲ ಕುಡಿ ಇರ್ತ ಅವ್ರಿಗೆ. ಆದ್ರೆ ಈ ಪ್ರಕಾರ ಮಾಡಿದಕ್ಕಾಗಿ ರಾಯಣ್ಣ ಮುಂದೆ ಕಚೇರಿಗೆ ಹೋಗಿ ರಾಯ ಹಾಕಿ ಸ್ವಾಮಿಗೂ ಪಾದ ಪೂಜೆದ ಊಟ ಎಲ್ಲ ಹಾಕಿದ ಚೆನ್ನಮ್ಮಂದು. ಮತ್ತು ಅಂಥದ್ರಾಗ ದಿನ ಒಬ್ಬ ಸ್ವಾಮಿ ಹೋಗೋಬೇಕ್ರಿ ಕಚೇರಿಗೆ ಪಾದ ಊಟ ಎದುರು ಹಾಕಿದ ಉಪಸನ. ಮತ್ತು ಹಂಗೆ ಸ್ವಾಮಿಗಳು ಹೋಗಾಕ ಅವ್ರು ಅಲಾವು ಕೊಟ್ಟಿದ್ರು ಮಕ್ಕಳವ್ರು. ಹಂಗೆ ಅಲಾವು ಕೊಟ್ಟಾಗ ಇವೇನು ಮಾಡಿದ್ವು ಒಮ್ಮೆ ಅಂತ ತಿಳ್ಕೊಂಡು ರಾಯಣ್ಣ ಸ್ವಾಮಿ ವೇಷ ಹಾಕೊಂಡ ಸೇಮ್ ಸ್ವಾಮಿಗಳನ್ನ ಕಚೇರಿ ಹೋಗಿ ಒಳಗೆ ಹೊಕ್ಕ ಎಲ್ಲ ಇದ್ದು ಹಚ್ಚಿಕತಿ ಹೇಳಿ ಆಕಿ ಬೆಟ್ಟಾಗಿ ಆಕಿ ಸ್ವಾಮಿಗಳು ಅಂತೇಳಿ ಕಾಲು ಸ್ವಾಮಿ ಮಾಡಕತ್ತಾವ. ಅವಾಗ ಇಲ್ಲಿ ಅವ್ವ ನಾನು ನಿನ್ನ ಮಗ ಸ್ವಾಮಿ ಅಲ್ಲ ನಾನು ಆ ವೇಷ ಹಾಕೊಂಡು ಬಂದೇನಂತೇಳಿ ಆರಾಮ್ ಎಲ್ಲ ಇದ್ದದ್ದು ಹಚ್ಚಿಕತಿ ಮಾತಾಡಿ ಎಲ್ಲ ಇದು ಮಾಡ್ಕೊಂಡು ಹಂಗೆ ಮಾಡಿ ಭೇಟಿಯಾಗಿ ಅದು ಬಂದರು. ಬಂದ ಬಳಿಕ ಹಿಂಗೆಲ್ಲ ಅಂತೇಳಿ ಆಕಿ ಆರಾಮ್ ಇದ್ದದ್ದು ಆಕಿ ಈ ಸುಳ್ಳು ಮಕ್ಕಳು ಸುಳ್ಳು ರಾಯಣ್ಣ ನಿಂತ ಇದು ಮಾಡೋ ಸತ್ತ ಅಂತೇಳಿ ಸುದ್ದಿ ಮಾಡಿಬಿಟ್ರು. ಇನ್ನು ಅವ್ನು ರಾಯಣ್ಣ ಸತ್ತಿಲ್ಲ ಏನು ಮಾಡುವ ಆಕಿನ ಕೈಯಾಗ ಒದ್ದದ ಹಾಳು ಇರ್ತಲ್ಲ ಅದು ತುಳಿದಾಕಿನ ನೀರು ವಿಷ ಮತ್ತು ವಿಷ ಆಕೈತಿ ಒದ್ದದ ಹಾಳು ಅದು ಅದನ್ನ ಕುಳು ಸತ್ತು ಆಕಿ. ಮತ್ತು ಇದ್ರ ಆಕಿನ ಚೆನ್ನಮ್ಮ ಹಂಗೆ ಸಿಕ್ಕಿಲ್ಲ ಈ ಸುಳ್ಳು ಮಕ್ಕಳು ಸುಳ್ಳು ಹೇಳಿದಕ್ಕಾಗಿ. ಇನ್ನು ಮತ್ತು ಇದು ಅವ ಇದೆಲ್ಲ ಹೊರಗೆ ಏನು ಬೇಕಾದ ಸತ್ಯದಕ್ಕಿಲ್ಲ ಅವ ಆ ಸುಳ್ಳು ಹಿಂಗೆ ಸುದ್ದಿ ಹಚ್ಚಿ ಆಕಿಂದ ಇದನ್ನ ಮಾಡಿಬಿಟ್ರು. ಚೆನ್ನಮ್ಮ ಸತ್ತಿದ್ದ
ಚೆನ್ನಮ್ಮ ಸತ್ತಿದ್ ಹಂಗ ಹಂಗಾಗೈತೆ ಅದ ಇವ್ ಸುದ್ದಿ ನೀವು ರಾಣಿ ಯುದ್ಧ ಮಾಡುವಾಗ ರಾಣ್ ಕೊಂಜವು ನಾವು ಅಂತೇಳಿ ಬಿಟ್ಟಿದ್ರು ಏನೋ ಹಿಂಗೆ ಹವಾ ಬಿಟ್ಟ್ಯಾರ. ಅದು ಇನ್ನು ಅವ ಮತ್ತಿನ ಹತ್ತಾವ ಇದು ಮಾಡವ ಸತ್ತಾನಂದ್ರೆ ಇನ್ನು ನಾ ಇದ್ದಲ್ಲಿ ಏನು ಉಪಯೋಗ ಅಂದಾಕೆ ಆಕಿ ಹಂಗೆ ಮಾಡ್ಕೊಂಡ್ಬಿಡು. ಇವ್ರು ಆಕೆ ಯಾಕೆ ಸಹಾಯಕ್ಕೆ ಹೋದವು ಈ ಸುಳ್ಳು ಮಕ್ಕಳು ಮೋಸ ಒಟ್ಟ ಮೋಸ ಅವ್ರದ್ದು ಬ್ರಿಟಿಷರ್ ಲಗದಿ ಏನೋ ಮೋಸ ಮಾಡೋದು. ಯಾವ ಚಂದ ಕಲಾಸುವ ಅವ್ರು ಎಜ್ಜಾರಿ ಎದುರ ಬರ ನಿಂತ ಅವ್ರು ಏನಲ್ಲ ಹಂಗ ಈ ಮತ್ ನೀವೇನ ಮತ್ತ ಅವ್ರಿಗೆ ಸರಿಗೆ ಅದು ಮಾತಾ ಇರ್ಲಿ ಮುಂದ ಮತ್ತೆ ಎಜ್ಜಾರ ಎದುರ ಬದಲ ಸರ್ ಇವ್ರು ನಿಂತು ಮಾತಾಡ್ತೇವೆ ಅಂದ್ರೆ ಸಹಾಯಕ ಮಾತಾಡ್ಬೇಕ ಅವ್ರ. ಮತ್ ನಾವೇನ ವಿಕಾಸ್ ಇದ್ರನ ಯಾವ ಇದ್ರ ನನ್ಗಂತಿದ್ ನಾವು ಶಿಫ್ಟ್ ಅಲ್ಲ ಅದು ನಮ್ಮ ಇದ್ರಾಗ ಬಂದು ನಮಗೆ ಯಾಕಂತ ನಾವು ತಗೊಳವ. ಈಗ ಡೋರಿ ಇದ್ದಾಗ ಡೋರಿ ಇದ್ರಾಗ ಸ್ನಾನ ಹಳ್ಳದಾಗ ಸ್ನಾನ ಮಾಡ್ಬೇಕಾದ್ರೆ ಹಿಡಿದ್ಮೇಲೆ ಮುಂದೆ ಏನಾದ್ರಿ ಮುಂದೆ ಹಿಡ್ಕೊಂಡ ಅದೆಲ್ಲ ಸೈನ್ಯ ಮತ್ತೆ ಇವ್ರು ಮೊದಲೇ ಗೌಡ್ಗಳು ಹೇಳಿದ್ನಲ್ಲ ಗೌಡ್ಗಳದು ಇವ್ರು ಮೊದಲ ಇವ್ರು ಸೈನ್ಯ ತಗೊಂಡ ಯಾಕೆ ಇವ್ರಿಗೆ ಕಳ್ಳಪಟ್ಟಿ ಮತ್ತೆ ಗುಡ್ಗಳು ಈಗ ಅದೆಲ್ಲ ಇನ್ನಾನು ಕೊಟ್ಟ ಈಗ ನೆಗ ಇನಾಮ್ದಾರ ಅಂತೇಳಿ ಕೊಳ್ಳಿಗೂ ಅದೇನ ಈ ಕಿತ್ತೂರಿಂದ ಬೆಳ್ಚಿ ಮಠ ಇನಾಮ್ದಾರ ಗುಡ್ಡ ಕೊಟ್ಟಿದ್ದ ಇನಾಮ್ಗೆ ಕೊಟ್ಟ ಹೊಲ ಅದ. ಈಗ ಎಲ್ಲ ಗೌಡ್ಗಳು ಅವ್ರು ಎಜ್ಜಿ ಸುಮ್ಮನೆ ಇನಾಮ್ದಾರು ಅವ್ರ ಗೌಡ್ಗಳು ಅವ್ರ ಇವು ಇನಾಮ್ಗೆ ಹೊಲ ಕೊಟ್ಟ ಬಳಕ ಇನಾಮ್ದಾರ ಅವ್ರ. ಈ ಕಿತ್ತೂರಿಂದ ಕೊಳ್ಳಿ ಬೆಂಚಿ ಮಠ ಏನೈತಿ ಎಷ್ಟು 3,000 ಎಕರೆ ಹೊಲ ಕೊಟ್ಟಾರ ಅವ್ರಿಗೆ ಗುಡ್ಡ. ಈಗ ನಿಗಾ ಗೋವಿಂದೆಲ್ಲ ಸುತ್ತು ಆ ಕಡೆ ಎಲ್ಲ ಡೋರಿ ಬೆಂಚಿಂದ ಆ ಗುಡ್ಡೆಲ್ಲ ಹಂಗೋಯ್ತು ನೋಡ. ಇವೆಲ್ಲ ಮಾಡಿ ಇನಾಮ್ದಾರ ಇದೇನು ಚಿಕ್ಕಾಗಿ ಮಾಡ್ಕೊಂತಿದ್ದಲ್ಲ ಇಲ್ಲಿಂದ ಕಿತ್ತೂರಿಂದ ಹಿಡಿದು ಉಚ್ಚು ಫುಲ್ಲು ಬೆಂಚಿ ಮಠ ಇವನ್ ಗುಡ್ಡ ಎಂಥ ಗುಡ್ಡಗಳು ನೀ ಬ್ಯಾರ ಸುಜ್ಜ ಅವನ್ನೆಲ್ಲ ಮಾಡ್ಕೊಂಡು ತಿಂತದ ಕೊಳಪ ಗೌಡ. ಅವ್ರು ಮಾತ್ರ ಏನಿಲ್ಲ ಈಗ ಸದ್ಯ ಆದರೂ ಗುಡ್ಡ ಎಲ್ಲ ಅವೆಲ್ಲ ಅಗದಿ ಮಂದಿ ಅದನ್ನು ಮಾಡಿಸ್ಕೊಂಡ್ರೆ ಅಲ್ಲಿಗ ಮಂದಿ ಒಂದಷ್ಟು ಮಂದಿ ಅಲ್ಲೇ ಐತಿ ನಾನು ಹೊಲ್ದಾಗ ಆ ಹಜ್ಜಲ್ ಮಂದಿ ಅದು ಅವ್ನ ಹೊಲ್ದಾಗ ಬಿಡ್ತಾವ ಅವ್ರು ಹೊಲ್ದಾಗ ಕಟ್ಟಿ ಅಲ್ಲೇ ಮನಿ ಹಾಕೊಂಡು ಅಲ್ಲೇ ದುಡ್ಕೊಂಡು ಅಲ್ಲಿ ತಿನ್ಕೊಂತ ಬಂದು ಬೆಳಿ ಎಲ್ಲ ಅವ ತರ್ತಾನ. ಅವು ಕೊಟ್ಟಿದ್ದ ಖರೆ ಅದ ಕೊಟ್ಟ್ಯಾನ ಮತ್ತ ಅವ